ನಾವು ಕಳೆದ 4-5 ವರ್ಷದಿಂದ ಶ್ರೀಗೌರಿ ಆರ್ಗ್ಯಾನಿಕ್ಸ್ ಅನ್ನೋ ಫಾರ್ಮ್ ಆಸಕ್ತಿ ಇರುತ್ತೆ. ದೇಸಿ ಹಸುಗಳು ಸಾಕಬೇಕು, ಸಾವಯವ ಕೃಷಿ ಮಾಡಬೇಕು ಅಂತ ನಾವು ಬಿಲೋನ ಪ್ರೊಸೆಸ್ ಮಾಡಿದ್ವಿ. ಬಿಲೋನ ಪ್ರೊಸೆಸ್ ಅಂದ್ರೆ ಈಗ ನಮ್ಮ ಫಾರ್ಮಲ್ಲಿ ಏನು ನೀವು ಹಸುಗಳನ್ನು ನೋಡಿದ್ರಿ, ಅದರಲ್ಲಿ ಹಾಲನ್ನ ಕರೆದು ಆ ಹಾಲನ್ನ ಕಾಯಿಸಿ, ಆ ಕಾಯಿಸಿದ ಹಾಲಲ್ಲಿ ನಾವು ಬೆಣ್ಣೆ ತಗೊಂಡು ವೆಬ್ಸೈಟ್ ಕೂಡ ಇದೆ, ವೆಬ್ಸೈಟ್ ಮುಖಾಂತರ ನಾವು ಬುಕ್ ಮಾಡ್ಕೊಳ್ತೀವಿ. ನೀವು ಫೀಡಿಂಗ್ ನ್ಯಾಚುರಲ್ ಆಗಿ ಮಾಡಿದಾಗ ಸೊ ಇದು ಏನಾಗುತ್ತೆ ಅಂದ್ರೆ, ಈಗ ಬೀಟಾ ಕ್ಯಾಸಿನ ಬಂದು ಬ್ರೈನ್ ಫಂಕ್ಷನ್ ಡೆವಲಪ್ಮೆಂಟ್ ಇಂಪ್ರೂವ್ಮೆಂಟ್ ಮಾಡುತ್ತೆ, ಅಟ್ರಾಕ್ಟಿವ್ ಲುಕ್ ಇದೆ. ಸೊ ಹಾಗಾಗಿ ನೀವು ಯಾವುದೇ ನಮ್ಮ ಹಿಂದೂ ಧರ್ಮದಲ್ಲಿರೋ ದೇವಸ್ಥಾನಗಳು ಅಲ್ಲೆಲ್ಲ ನೋಡಿದ್ರು ಈ ಗೀ ಹಸುಗಳು ಇದ್ದೇ ಇರುತ್ತೆ. ಏನೋ ಒಂಥರ ಖುಷಿ ಇದೆ ಇದ್ರದ್ದು ಲುಕ್ಕು. ಅದು ಜನಗಳಿಗೆ ಇಷ್ಟ ಆಗ್ತಾ ಇರೋದು 100ಕ್ಕೆ ಓನ್ಲಿ 2% ಅಷ್ಟೇ. ಕಳೆದ 98% ಫೇಲ್ ಆಗಿರೋರೆ. ಸೊ ಅವರೆಲ್ಲ ತುಂಬಾ ಇನ್ಕಮ್ ಇರುತ್ತೆ, ಏನೋ ಮಾಡ್ಬೇಕಂತ ಮಾಡ್ತಾರೆ, ಬಟ್ ಪ್ರಾಪರ್ ಆಗಿ ಇನ್ಕಮ್ ಜನರೇಟ್ ಮಾಡಕ್ಕಾಗಲ್ಲ, ಫೇಲ್ ಆಗ್ತಾರೆ. ಮಾಡ್ಬೇಕು ಅಂದ್ರು ಲಾಸ್ ಆಗುತ್ತೆ ಅಂತಾರೆ. ಯಂಗ್ ಏಜ್ ಅಲ್ಲಿ ಇನ್ನ ಮಾಡಿದ್ದಾರೆ. ಎಷ್ಟು ಸರ್ ಏಜ್ ನಿಮ್ಗೆ? 28 ವರ್ಷ. ಹಳ್ಳಿ ಒಳಗೆ ಹೆಣ್ ಕೊಡಲ್ಲ ಅಂತಾರೆ. ಬಿಡಿ ನಮ್ಮ ಹುಡುಗ ಹೆಂಗೆ ನೋಡಿ ಮಾಡಿ ನೀವು. ಕೆಆರ್ಪೇಟೆ ತಾಲೂಕು ಕುರುಬಹಳ್ಳಿಯಲ್ಲಿ ಒಬ್ಬ ಯುವ ರೈತ ದೇಸಿ ಹಸುಗಳ ಸಾಕಾಣಿಕೆ ಮಾಡಿ ಆಲ್ ಓವರ್ ಇಂಡಿಯಾ ಬೆಣ್ಣೆ, ತುಪ್ಪ, ಹಾಲನ್ನು ಡೆಲಿವರಿ ಕೊಡ್ತಿದ್ದಾರೆ. ಇವತ್ತು ಅವ್ರ ಫಾರ್ಮ್ಗೆ ವಿಸಿಟ್ ಕೊಟ್ಟಿದ್ದೀವಿ. ಅವರು ಯಾವ ರೀತಿ ಹಸುಗಳನ್ನ ಸಾಕಾಣಿಕೆ ಮಾಡ್ತಿದ್ದಾರೆ ಮತ್ತು ಯಾವ ಥರ ಆಲ್ ಓವರ್ ಇಂಡಿಯಾ ಡೆಲಿವರಿ ಕೊಡ್ತಾರೆ ಅಂತ ಇವತ್ತು ಅವ್ರ ಫಾರ್ಮ್ಗೆ ವಿಸಿಟ್ ಕೊಟ್ಟು ಅವ್ರನ್ನ ಮೀಟ್ ಮಾಡಿ ತಿಳ್ಕೊಳ್ಳೋಣ ಬನ್ನಿ. ಈಗ ಗಿರ್ ಫಾರ್ಮಿಂಗ್ ಮಾಡಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ. ಅದು ಯಾವ ಥರ ಮಾಡೋದು ಅಂತ ಗೊತ್ತಿರಲ್ಲ. ಆ್ಯಂಡು ಗಿರ್ ಹಸುವನ್ನು ಯಾವ ಥರ ಸಾಕೋದು, ಯಾವ ಥರ ಮೇಂಟೆನೆನ್ಸ್ ಮಾಡೋದು, ಮತ್ತು ಅದಕ್ಕೆ ಈ ಟೆಂಪ್ರೇಚರ್ಗೆ ಹೊಂದ್ಕೊಳುತ್ತಾ ಏನು ಅಂತ ಗೊತ್ತಿರಲ್ಲ. ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಸರ್, ಪರಿಚಯ ಮಾಡ್ಕೊಬೋದಾ? ನಮಸ್ತೆ, ನನ್ನ ಹೆಸರು ಪ್ರಶಾಂತ್ ಅಂತ ಹೇಳಿ. ನಾವು ಕಳೆದ 4-5 ವರ್ಷದಿಂದ ಶ್ರೀಗೌರಿ ಆರ್ಗ್ಯಾನಿಕ್ಸ್ ಅನ್ನೋ ಒಂದು ಫಾರ್ಮ್ ನ ನಡೆಸ್ತಾ ಇದ್ದೀವಿ. ಸೊ ಈಗ ನೀವು ನೋಡ್ತಿರೋ ಹಸುಗಳು ಬಂದು ಎಲ್ಲ ನಾವು ಗುಜರಾತ್ ಇಂದ ತಗೊಂಡಿರೋಂಥ ಹಸುಗಳು. ಸೊ ಮತ್ತೆ ಇನ್ನೂ ಒಂದಷ್ಟು ಬ್ರೀಡ್ ಆಗಿರೋ ಹಸುಗಳು ಕೂಡ ಇದಾವೆ. ಇಲ್ಲಿ ನಾವು ಮೇನ್ ಆಗಿ ಏನ್ ಮಾಡ್ತಿದೀವಿ ಅಂದ್ರೆ, ಈಗ ನಮ್ಮ ಹತ್ರ ಸುಮಾರು ಒಂದು 50ಕ್ಕೂ ಹೆಚ್ಚು ಹಸುಗಳಿದಾವೆ, ಇನ್ಕ್ಲೂಡಿಂಗ್ ಕಾಪ್ಸು. ಸೊ ಇದರಲ್ಲಿ ಬರುವಂತ ಹಾಲನ್ನ ನಾವೇ ವ್ಯಾಲ್ಯೂ ಎಡಿಷನ್ ಮಾಡ್ತಿದೀವಿ. ವ್ಯಾಲ್ಯೂ ಎಡಿಷನ್ ಅಂದ್ರೆ ತುಪ್ಪ ಆಗ್ಬೋದು, ಮತ್ತೆ ಡೈರೆಕ್ಟ್ ಎಂಡ್ ಯೂಸರ್ಸ್ಗೆ ನಾವೇನೇ ಮಿಲ್ಕ್ನ ನಮ್ಮ ಬ್ರ್ಯಾಂಡಲ್ಲೇ ಪ್ಯಾಕ್ ಮಾಡಿ ಕೊಡ್ತಿದ್ದೀವಿ. ಮತ್ತೆ ಬೆಣ್ಣೆ ಮಾಡ್ತಿದ್ದೀವಿ, ಮತ್ತೆ ಪನ್ನೀರು, ಈ ಥರ ಎಲ್ಲ ಪ್ರಾಡಕ್ಟ್ಸ್ ನಮ್ದು ಓನ್ ಪ್ರಾಡಕ್ಟ್ಸ್ ಮಾಡಿ ನಮ್ಮದೇ ಶ್ರೀಗೌರಿ ಆರ್ಗ್ಯಾನಿಕ್ ಬ್ರ್ಯಾಂಡಲ್ಲೇ ಪ್ರಮೋಟ್ ಮಾಡ್ತಿದ್ದೀವಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಎಲ್ರಿಗೂ ದೇಸಿ ಹಸುಗಳು ಸಾಕ್ಬೇಕು ಅಂತ ಆಸಕ್ತಿ ಇರುತ್ತೆ. ದೇಸಿ ಹಸುಗಳು ಸಾಕ್ಬೇಕು, ಸಾವಯವ ಕೃಷಿ ಮಾಡಬೇಕು ಅಂತ. ಸೊ ಅಂತವರಿಗೆ ನಾವು ತಿಂಗಳಿನ ಒಂದ್ ದಿನ ಟ್ರೈನಿಂಗ್ ಕೂಡ ಕೊಡ್ತೀವಿ ರೈತರುಗಳಿಗೆ. ಟ್ರೈನಿಂಗ್ ಕೂಡ ನಿಮ್ಮಲ್ಲಿ ಟ್ರೈನಿಂಗ್ ಇರುತ್ತೆ. ಅಂದ್ರೆ ಈ ತರ ದೇಸಿ ಹಸುಗಳನ್ನ ಇಟ್ಕೊಂಡು ಏನ್ ಮಾಡ್ಬೋದು ಇದರಿಂದ. ಸೊ ಅದು ಈಗ ನಾವ್ ಏನ್ ಮಾಡ್ತೀವಿ ಅದು ಟ್ರಾನ್ಸ್ಪರೆಂಟ್ ಆಗಿ ಅವ್ರಿಗೆ ತಿಳಿಸ್ಕೊಡ್ತೀವಿ. ಯಾರಾದ್ರೂ ಟ್ರೈನಿಂಗ್ ಅಟೆಂಡ್ ಮಾಡ್ಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ಅವರು ರಿಜಿಸ್ಟರ್ ಆಗಿ ಟ್ರೈನಿಂಗ್ ಕೂಡ ಅಟೆಂಡ್ ಮಾಡ್ಬೋದು. ಸೊ ತಿಂಗಳಿನ ಕೊನೆಯ ಭಾನುವಾರ ಇರುತ್ತೆ, ತಿಂಗಳಿಗೆ ಒಂದು ಬಾರಿ ಟ್ರೈನಿಂಗ್ ಸಿಗುತ್ತೆ. ಮತ್ತೆ ಹಸುಗಳ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಬೇಕು, ನೀವು ಸಾಕ್ಲಿಕ್ಕೆ ಏನೆಲ್ಲ ಇನ್ಫಾರ್ಮೇಶನ್ ತಗೋಬೇಕು, ಮತ್ತೆ ಪ್ರಿಕಾಷನ್ ಏನಿರ್ಬೇಕು, ಇದೆಲ್ಲವನ್ನು ಆ ಟ್ರೈನಿಂಗ್ ಅಲ್ಲಿ ಹೇಳ್ಕೊಡ್ತೀವಿ. ಮತ್ತೆ ಹಸು ಜೊತೆ ಇಟ್ಕೊಂಡು ಪ್ಯಾರಲಲ್ ಆಗಿ ಬೇರೆ ಬೇರೆ ಇನ್ಕಮ್ ಯಾವ ತರ ಜನರೇಟ್ ಮಾಡ್ಕೊಳ್ಳೋದು. ಸೊ ಈಗ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ, ಹಸು ಅಂದ್ರೆ ಹಾಲ್ ಮೇಲೆ ಡಿಪೆಂಡ್ ಆಗ್ತಾರೆ. ಸೊ ಹಾಲ್ ಮೇಲೆ ಡಿಪೆಂಡ್ ಆದ್ರೆ ಹಸು ಮೇಂಟೆನೆನ್ಸ್ ಮಾಡ್ತೀವಿ, ಬಟ್ ಇದರಿಂದ ಅರ್ನಿಂಗ್ಸ್ ಮಾಡೋದು ತುಂಬಾ ಒಂದು ಸ್ವಲ್ಪ. ಸೊ ಹಾಗಾಗಿ ಇನ್ಕಮ್ ಸೋರ್ಸ್ನ ಹಸು ಇಟ್ಕೊಂಡು ಬೇರೆ ಇನ್ಕಮ್ ಸೋರ್ಸ್ನ ಹೇಗೆ ನಾವು ಜನರೇಟ್ ಮಾಡೋದು ಅನ್ನೋದನ್ನ ನಾವು ಇದರಲ್ಲಿ ಹೇಳ್ಕೊಡ್ತೀವಿ ಟ್ರೈನಿಂಗ್ ಅಲ್ಲಿ. ಸೊ ಯಾರಾದರೂ ದೇಸಿ ಹಸು ಸಾಕುವಂಥವ್ರು, ಸಾವಯವ ಕೃಷಿ ಮಾಡುವಂಥವ್ರು ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ನಮ್ಮ ಫಾರ್ಮ್ ವಿಸಿಟ್ ಮಾಡ್ಬೋದು. ಬೇಕಿತ್ತು ಅಂದ್ರೆ ನಿಮಗೆ ನಮ್ಮ ಕಡೆಯಿಂದ ಹಸುಗಳು ಸಿಗುತ್ತೆ, ಹಸು ಕರುಗಳು. ಸೊ ಅವು ಸಿಗುತ್ತೆ, ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಸರ್, ನಿಮ್ಮಲ್ಲಿ ಯಾವ್ಯಾವ ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಳ್ಬೋದಾ? ಅದೇ ನಾವು ಮೇನ್ ಆಗಿ ತುಪ್ಪ ಮೇನ್ ಪ್ರಾಡಕ್ಟ್ ಇದೆ. ಇದು ನೋಡಿ, 1/2 ಲೀಟರ್ ಬಾಟಲ್, ಇದು 1 ಲೀಟರ್ ಬಾಟಲ್. ಇದು ನಿಮಗೆ ನಾವು ಬಿಲೋನ ಪ್ರೊಸೆಸ್ ಮಾಡಿದ್ವಿ. ಬಿಲೋನ ಪ್ರೊಸೆಸ್ ಅಂದ್ರೆ, ಈಗ ನಮ್ಮ ಫಾರ್ಮಲ್ಲಿ ಏನು ನೀವು ಹಸುಗಳನ್ನು ನೋಡಿದ್ರಿ, ಅದರಲ್ಲಿ ಹಾಲನ್ನ ಕರೆದು ಆ ಹಾಲನ್ನ ಕಾಯಿಸಿ, ಆ ಕಾಯಿಸಿದ ಹಾಲಲ್ಲಿ ನಾವು ಬೆಣ್ಣೆ ತೆಗೆಯುತ್ತೇವೆ. ಮೊಸರು ಮಾಡಿ ಮೊಸರಿಂದ ಬೆಣ್ಣೆ ತೆಗೆದು, ಬೆಣ್ಣೆಯಿಂದ ಸೌದೆ ಒಲೆಯಲ್ಲಿ ತುಪ್ಪ ಮಾಡ್ತೀವಿ. ಸೌದೆ ಒಲೆಯಲ್ಲಿ ಬೆಣ್ಣೆ ಯೂಸ್ ಮಾಡಿ ತುಪ್ಪ ಮಾಡಿ ಇದನ್ನ ಡೈರೆಕ್ಟ್ ನಮ್ಮ ಕಸ್ಟಮರ್ಸ್ ಇಲ್ಲಿಗೆ ಬಂದು ತಗೋತಾರೆ. ನಾವು ಮೇನ್ ಆಗಿ ಇಲ್ಲಿಗೆ ಬಂದು ತಗೊಳ್ಳಿ ಅಂತ ಹೇಳ್ತೀವಿ. ಮತ್ತೆ ಆನ್ಲೈನ್ ಮುಖಾಂತರ ಆಲ್ ಓವರ್ ಇಂಡಿಯಾ ನಮ್ದು ಹೋಗುತ್ತೆ. ಶ್ರೀಗೌರಿ ಆರ್ಗ್ಯಾನಿಕ್ಸ್ ಅಂತ ನಮ್ದು ವೆಬ್ಸೈಟ್ ಕೂಡ ಇದೆ, ವೆಬ್ಸೈಟ್ ಮುಖಾಂತರ ನಾವು ಬುಕ್ ಮಾಡ್ಕೋಬಹುದು. ಇಲ್ಲ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ದು ಡೀಟೇಲ್ಸ್ ಕಳಿಸಿದ್ರೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ. ಕ್ಯಾಶ್ ಆನ್ ಡೆಲಿವರಿಗೆ ಒಂದು ಎಕ್ಸ್ಟ್ರಾ ಚಾರ್ಜಸ್ ಆ್ಯಡ್ ಆಗುತ್ತೆ, COD ಚಾರ್ಜಸ್ ಅಂತ ಹೇಳಿ. ಸೊ ಮತ್ತೆ ಆನ್ಲೈನ್ ಪೇಮೆಂಟ್ ಮುಖಾಂತರ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಡೈರೆಕ್ಟ್ ಮನೆಗೆ ಅನ್ನೋದು. ಕ್ಯಾಶ್ ಆನ್ ಡೆಲಿವರಿ ಪ್ಲಸ್ ಆನ್ಲೈನ್ ಪೇಮೆಂಟ್ ಎರಡು ಕೂಡ ಇದೆ. ಮತ್ತೆ ಸರ್, ಬೇರೆ ಪ್ರಾಡಕ್ಟ್ಸ್ ಅಂದ್ರೆ, ಈಗ ನಾವಲ್ಲಿ ಏನು ಗಾಣ ನೋಡಿದೋ ಇದೆಲ್ಲ ನಿಮಗೆ ಗಾಣದ ಎಣ್ಣೆಗಳು. ಗಾಣದ ಎಣ್ಣೆ ನಾವು ಮೇನ್ ಆಗಿ ನಮ್ಮ ಸ್ಟಾರ್ಟ್ ಮಾಡಿದ ಇಂಟೆನ್ಷನ್ ಏನಪ್ಪಾ ಅಂದ್ರೆ, ಈಗ ಕಡಲೆ ಬೀಜದ ಎಣ್ಣೆ ಈಗ ಬೇರೆ ಕಡೆಯಿಂದ ಇಂಡಿ ಎಲ್ಲ ತರ್ತಿದ್ದ ನಮ್ಮ ಹಸುಗಳಿಗೆ, ಬೇರೆ ಬೇರೆ ಗಾಣದಲ್ಲಿ ಮೈಸೂರಲ್ಲಿ. ಸೊ ಮೇನ್ ನಮ್ಮ ಹಸುಗಳಿಗೆ ಇಂಡಿ ಪರ್ಪಸ್ಗೆ ಅಂತಾನೆ ಸ್ಟಾರ್ಟ್ ಮಾಡಿದೀವಿ.
ಸೊ ಇದು ಕೂಡ ನಮ್ಮ ಕಸ್ಟಮರ್ಸ್ ಈಗ ತುಪ್ಪ ತಗೊಳ್ಳುವಂಥವ್ರು ಮತ್ತೆ ಇಲ್ಲಿ ಗಾಣದ ಎಣ್ಣೆ ಬೇಕಿದ್ದವರು ತಗೋತಾರೆ. ಮೇನ್ ಆಗಿ ನಮ್ದು ಕೊಬ್ಬರಿ ಎಣ್ಣೆ ಮತ್ತೆ ಕಡಲೆ ಬೀಜದ ಎಣ್ಣೆ, ಸನ್ಫ್ಲವರು ಮತ್ತೆ ಇದು ಎಳ್ಳು ಮತ್ತೆ ಹುಚ್ಚೆಳ್ಳು, ನೀಗರು, ಸೀಸಮ್ ಆಯಿಲ್ ಇದು ಮತ್ತೆ ಹರಳೆಣ್ಣೆ, ಇಷ್ಟು ಎಣ್ಣೆಗಳನ್ನ ಇದು ಮಾಡ್ತಾ ಇದೀವಿ. ನಿಮ್ಮಲ್ಲಿ ಸಿಗುತ್ತೆ? ನಮ್ಮಲ್ಲೇ ಸಿಗುತ್ತೆ, ನಾವೇ ತಯಾರು ಮಾಡಿ ನಮ್ದು ಆನ್ಲೈನ್ ಅಲ್ಲಿ ಕೂಡ ಆಲ್ ಓವರ್ ಇಂಡಿಯಾ ಕಳಿಸ್ಕೊಡ್ತೀವಿ, ಮತ್ತೆ ಇಲ್ಲಿ ಬಂದು ಕೂಡ ತಗೋಬಹುದು. ಸರ್ ಈಗ ಹಸ್ಗಳು ಅಂತ ಬಂದ್ಮೇಲೆ ಜರ್ಸಿ ಹಸ್ಕೊಳುತ್ತೇವೆ, HF ಹಸ್ಕೊಳುತ್ತೇವೆ. ನೀವು ದೀರ್ಘ ಹಸುವನ್ನೇ ಸಾಕ್ಬೇಕು ಅಂತ ಏನಕ್ಕೆ ಒಂದು ಅನಿಸಿಕೆ? ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ. ಈಗ ಹಸು ಅಂದ್ರೆ 2 ಕ್ಯಾಟಗರಿ ಬರುತ್ತೆ ನಿಮ್ಗೆ ಹಸುಗಳು ಅಂತಂದ್ರೆ. ಇವತ್ತು ನಾವು ನೋಡಿದಾಗೆ ಒಂದು ದೇಸಿ ಹಸುಗಳು, ಇನ್ನೊಂದು ವಿದೇಶಿ ಹಸುಗಳು. ಈ ದೇಸಿ ಹಸುಗಳು ಅಂತ ಅಂದ್ರೆ ಈಗ ನಮ್ಮಲ್ಲಿ ಬರುವಂತವು ಹಳ್ಳಿಕಾರು, ಏನು ಮಲ್ನಾಡ್ ಗಿಡ್ಡ, ಗೀರು, ಅಮೃತ್ ಮಹಲ್, ಕಾಂಕ್ರೀಟ್, ಈ ತರದ್ದು ಅಂದ್ರೆ ನಮ್ಮ ಭಾರತೀಯ ತಳಿಗಳು ಇವೆಲ್ಲ. ಸೊ ಇನ್ನೊಂದು ವಿದೇಶಿ ಹಸುಗಳು ಅಂದ್ರೆ ಈಗ ನಾವೇನು ಹೇಳಿದ್ರಿ HF, ಜರ್ಸಿ, ಅವು. ಸೊ ಅವು ಬಂದು ಮ್ಯಾನ್ ಮೇಡು, ಅದು ನಿಮಗೆ ಗೊತ್ತಿರೋದೇನೆ. ಇವು ಬಂದು ದೇವರ ಸೃಷ್ಟಿ. ಮತ್ತೆ ಇದ್ರದ್ದು ಏನು ಮೇಯ್ನ್ ಅಪ್ಪ ಅಂದ್ರೆ ಇದು ಡೈಜೆಸ್ಟಬಲ್ ಪ್ರೋಟೀನ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ ಇದು ಈ ಹಾಲನ್ನ ನಾವು ಕುಡಿದ್ರೆ ಇದು ನಮಗೆ ಏನು ಡೈಜೆಸ್ಟ್ ಆಗುತ್ತೆ ನಮ್ಮ ಬಾಡಿಗೆ, ಮಕ್ಕಳುಗಳೇ ಆಗ್ಬೋದು, ಮತ್ತೊಂದು ಡೈಜೆಸ್ಟಬಲ್ ಪ್ರೋಟೀನ್ ಇದು. ಅಂದ್ರೆ ಈ ಹಾಲಿನಲ್ಲಿ ಪ್ರೋಟೀನ್ ಯಾವ ಅಂಶ ಇರುತ್ತೆ ಜಾಸ್ತಿ? ಇದರಲ್ಲಿ ನಿಮಗೆ ಬೀಟಾ ಕ್ಯಾಸಿನೋ ಜಾಸ್ತಿ ಬರುತ್ತೆ. ಬೀಟಾ ಕ್ಯಾಸಿನೋ, ಒಮೆಗಾ 3 ನ್ಯಾಚುರಲಿ ಪ್ರೆಸೆನ್ಸ್ ಬರ್ತದೆ ನೀವು ಫೀಡಿಂಗ್ ನ್ಯಾಚುರಲ್ ಆಗಿ ಮಾಡಿದಾಗ. ಸೊ ಇದು ಏನಾಗುತ್ತೆ ಅಂದ್ರೆ ಈಗ ಬೀಟಾ ಕ್ಯಾಸಿನೋ ಬಂದು ಬ್ರೈನ್ ಫಂಕ್ಷನ್ ಡೆವಲಪ್ಮೆಂಟ್ ಇಂಪ್ರೂವ್ಮೆಂಟ್ ಮಾಡುತ್ತೆ. ಮತ್ತೆ ನಮಗೆ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಸಿಗುತ್ತೆ. ಈ ಮಿಲ್ಕ್ ಅಲ್ಲಿ 2 ಕಂಟೆಂಟ್, SNF ಮತ್ತೆ ಫ್ಯಾಟ್. ಇನ್ ರಿಮೈನಿಂಗ್ ಎಲ್ಲ ಬಂದು ವಾಟರ್. SNF ಕಂಟೆಂಟ್ ಇದರಲ್ಲಿ ಜಾಸ್ತಿ ಬರುತ್ತೆ. ನಿಮಗೆ SNF ಕಂಟೆಂಟ್ ಜಾಸ್ತಿ ಬಂತು ಅಂದ್ರೆ ನಥಿಂಗ್ ಬಟ್ ನಿಮಗೆ ಒಳ್ಳೆ ಕ್ಯಾಲ್ಸಿಯಮ್ ಮತ್ತೆ ಮಿನರಲ್ಸ್ ನಾವು ಉಪಯೋಗಿಸೋಂಥ ಹಾಲಲ್ಲಿ ಸಿಗುತ್ತೆ ಅಂತ ಅರ್ಥ. ಸೊ ಹಾಗಾಗಿ SNF ಹಸುಗಳಲ್ಲಿ ಜಾಸ್ತಿ ಇರುತ್ತೆ. ಇದು ಎಲ್ಲರೂ ತಗೋಬೋದು, ಚಿಕ್ಕ ಮಕ್ಕಳುಗಳಿಗೆ ತುಂಬಾ ಆರೋಗ್ಯಕ್ಕೆ. ಇವತ್ತು ಮಕ್ಕಳುಗಳು ಮತ್ತೆ ಏಜ್ ಆದವರಿಗೆ ಒಳ್ಳೆ ಸಪ್ಲಿಮೆಂಟ್ಸ್ ಬೇಕಿರುತ್ತೆ. ಅವರಿಗೆ ಮೂಳೆ ಜಾಯಿಂಟ್ಸ್ ಎಲ್ಲ ಪೇನ್ ಬರ್ತಿರುತ್ತೆ ಅಂಥವ್ರೆಲ್ಲ ಇದ್ರ ತುಪ್ಪ ಎಲ್ಲ ಯೂಸ್ ಮಾಡಿದ್ರೆ ಅವರಿಗೆ ಲೂಬ್ರಿಕೆಂಟ್ಸ್ ತರ ವರ್ಕ್ ಆಗುತ್ತೆ ತುಪ್ಪ. ಈಗ ನೀವು ಯಾವ ತರ ಜರ್ನಿ ಸ್ಟಾರ್ಟ್ ಮಾಡಿದ್ದು? ನೀವು ಸ್ಟಾರ್ಟಿಂಗ್ ಎಷ್ಟು ಕರುಗಳಿಂದ ಸ್ಟಾರ್ಟ್ ಮಾಡಿದ್ದು? ನಾವು ಸ್ಟಾರ್ಟ್ ಮಾಡಿದಾಗ 2 ಹಸುವಿನಿಂದ ಸ್ಟಾರ್ಟ್ ಮಾಡಿದ್ವಿ. ಇವತ್ತು 4 ವರ್ಷದಲ್ಲಿ ಇವತ್ತೊಂದು 50ಕ್ಕೂ ಹೆಚ್ಚು ಆಗಿದೆ ಈಗ ಕರುಗಳೆಲ್ಲ ಸೇರಿ. ಈಗ ಸ್ಟಾರ್ಟ್ ಮಾಡ್ಬೇಕು ಅಂತ ಇರ್ತಾರೆ, ಅವರಿಗೆ ಯಾವ ತರ ಬೆನಿಫಿಟ್, ಯಾವ ತರ ಸ್ಟಾರ್ಟ್ ಮಾಡ್ಬೇಕು ಅವರು ಅದೇ ತರ ಒಂದು 2 ಹಸು ತಗೊಂಡು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಈಗ ನೀವು ನಾರ್ಮಲ್ ಆಗಿ HF, ಜರ್ಸಿ ಆ ತರ ಹಸುಗಳಾದ್ರೆ ಅವರು ಹಾಲು ಕರೀತಾರೆ, ತಗೊಂಡೋಗಿ ಡೈರಿಗೆ ಹಾಕ್ತಾರೆ, ಅದು ಅಲ್ಲಿಗೆ ಫಿನಿಶ್ ಆಗುತ್ತೆ. ಸೊ ಇದರಲ್ಲಿ ಅದರಿಂದ ಇನ್ನೊಂದು ಟಾಸ್ಕ್ ಸ್ಟಾರ್ಟ್ ಆಗುತ್ತೆ. ನೀವು ಹಾಲು ಕರೆದ್ಮೇಲೆ ನೀವೇ ವ್ಯಾಲ್ಯೂ ಅಡಿಷನ್ ಮಾಡ್ತೀನಿ, ನಿಮ್ಗೆ ಅದು ಮಾಡುವಂತ ಪೇಷನ್ಸ್ ಇದೆ, ಮಾಡುವಂತ ಕೇಪಬಿಲಿಟಿ ಇದೆ ಅಂದ್ರೆ ದೇಸಿ ಹಸುಗಳು ಮಾಡ್ಬೇಕು. ಅಂದ್ರೆ ನೀವು ಹಾಲು ಬಂದಾದ ನಂತರ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡ್ಬೇಕು, ಅದಕ್ಕೆ ತುಪ್ಪ ಮಾಡ್ಬೇಕು. ಇವತ್ತು ಬೇರೆ ಬೇರೆ ಒಂದು ಈಗ ಬೇರೆ ಡಿಸ್ಟ್ರಿಕ್ಟ್ ಇದ್ರ ಕಡೆ ಎಲ್ಲ ಇದೆ ತಾಲೂಕುಗಳಲ್ಲಿ, ಯಾವ ಕಡೆ ಸಿಟಿ ಸರೌಂಡಿಂಗ್ ಅಲ್ಲೆಲ್ಲ ನಿಮ್ಗೆ KMF ಡೈರಿಯಿಂದಾನೇ 70-80 ರೂಪಾಯಿ ಕೊಟ್ಟು ಪ್ರೊಕ್ಯೂರ್ ಮಾಡ್ತಿದ್ದಾರೆ ದೇಸಿ ಹಸುವಿನ ಸಪ್ರೇಟ್ ಆಗಿ. ಬಟ್ ನಮ್ಮ ಭಾಗದಲ್ಲಿ ಅದು ಇನ್ನೂ ಬಂದಿಲ್ಲ. ಈಗ ಅದಕ್ಕೆ ಬಂದಿಲ್ಲದೆ ಇರೋ ಕಾರಣ ನೀವೇನಾದ್ರೂ ಈ ಹಸುಗಳನ್ನ ಇಟ್ಕೊಂಡು ಏನ್ ಮಾಡ್ಬೇಕಂದ್ರೆ ಇಲ್ಲ ತುಪ್ಪ ಮಾಡ್ಬೇಕು, ಇಲ್ಲ ಡೈರೆಕ್ಟ್ ಗ್ರಾಹಕರಿಗೆ. ಇವತ್ತು ಇದ್ರ ಹಾಲು ರೇಟ್ ಬಂದು ಮಿನಿಮಮ್ 80 ರೂಪೀಸ್ ಇಂದ ಸ್ಟಾರ್ಟ್ ಆಗಿ 150 ರೂಪಾಯಿ ತನಕ ಇದೆ ಪರ್ ಲೀಟರ್. ಸೊ ಹಾಗಾಗಿ ನೀವು ಇದನ್ನ ತಗೊಂಡೋಗಿ 35-40 ರೂಪಾಯಿಗೆ ಡೈರಿಗೆ ತಗೊಂಡೋಗಿ ಹಾಕಿದ್ರೆ ಏನು ವರ್ಕೌಟ್ ಆಗಲ್ಲ, ಮತ್ತೆ ಇದಕ್ಕೆ ಏನು ಅದು ಇದು ಸಿಗಲ್ಲ. ಹಾಗಾಗಿ ನೀವು ಓನ್ ಆಗಿ ವ್ಯಾಲ್ಯೂ ಅಡಿಷನ್ ಮಾಡ್ತೀನಿ ಅನ್ನೋ ಇದಿತ್ತು ಅಂದ್ರೆ ನೀವು ಮಾಡ್ಬೋದು. ಸರ್ ಈಗ ಸ್ಟಾರ್ಟಿಂಗು ಈ ಹಸುಗಳನ್ನ ತಗೋಬೇಕು ಅಂದ್ರೆ ನೀವೇ ನಿಮ್ಮ ಹತ್ರದಿಂದಲೇ ಪರ್ಚೇಸ್ ಮಾಡ್ಬೋದಾ? ನಾವು ಯಾರು ಮಾಡ್ಬೋದು, ಇಲ್ಲಿ ಇರುವಂತ ಹಸುಗಳನ್ನೇ ಕೊಡ್ತೀವಿ. ಬೇಕು ಅಂದ್ರೆ ಈಗ ರೈತರುಗಳಿಗೆ ಸಾಕಷ್ಟು ಹಸುಗಳು ತಗೊಂಡೋಗಿದ್ದಾರೆ ನಮ್ಮಿಂದ. ಈಗ ಮನೆ ಪರ್ಪಸ್ಸಿಗೆ ಈಗ ಏನು ಅವ್ರ ಮಕ್ಳುಗಳಿಗೆ ಬೇಕು, ಅವ್ರಿಗೆ ಬೇಕು. ಇದು ಹಾಲು ಬಂದು ನಿಮಗೆ ಒಳ್ಳೆ ಕ್ವಾಲಿಟಿ ಬರುತ್ತೆ. ಕ್ವಾಲಿಟಿ ಅಂದ್ರೆ ಏನಪ್ಪಾ ಅಂದ್ರೆ SNF ಕಂಟೆಂಟ್ ಜಾಸ್ತಿ ಬರುತ್ತೆ. ಸೊ ಮಿಲ್ಕ್ ಅಲ್ಲಿ 2 ಕಂಟೆಂಟ್ ಇರೋದು ನಿಮಗೆ, ಒಂದು ಫ್ಯಾಟ್, ಒಂದು SNF. ಆ SNF ಒಳಗಡೆ ಬರೋದೇನೆ ಕ್ಯಾಲ್ಸಿಯಂ, ವಿಟಮಿನ್ಸ್, ಮಿನರಲ್ಸ್ ಎಲ್ಲ SNF ಒಳಗಡೆ ಬರುತ್ತೆ. ಸೊ ಇದು ನಿಮಗೆ 10 ಮೇಲೆ ಬರ್ತದೆ. SNF 10 ಮೇಲೆ ಬರುತ್ತೆ, ಫ್ಯಾಟ್ ಬಂದು 4 ಮೇಲೆ ಬರುತ್ತೆ. ಸೊ ಹಾಗಾಗಿ ಇದು ನಿಮಗೆ ತುಂಬಾ ಡೈಜೆಸ್ಟಬಲ್ ಪ್ರೋಟೀನ್ ಇರುವಂತ ಮಿಲ್ಕ್. ಸೊ ಹಾಗಾಗಿ ಮಕ್ಳುಗಳಿಗೆ, ಈಗ ನಮ್ಮ ಮನೆಯಲ್ಲಿ ಏಜ್ ಆಗಿರುವಂತವ್ರಿಗೆ ನಮ್ಗೇನೋ ಒಳ್ಳೆ ಹಾಲು ಬೇಕು, ಒಳ್ಳೆ ಕ್ವಾಲಿಟಿ ಮಿಲ್ಕ್ ಬೇಕು ಅನ್ನೋರು ಈ ತರ ಹಸುಗಳು ಸಾಕಷ್ಟು ಬಂದು ತಗೊಂಡೋಗಿದ್ದಾರೆ ಮನೆ ಪರ್ಪಸ್ಸಿಗೆ ಅಂತ. ಮತ್ತೆ ಇಲ್ಲ ಅಗ್ರಿಕಲ್ಚರ್, ಈಗ ಕೆಲವೊಬ್ರು ಸಾವಯವ ಕೃಷಿ ಮಾಡ್ತಾ ಇರ್ತಾರೆ, ಜೀವಾಮೃತ ಮಾಡ್ಕೊಳ್ಲಿಕ್ಕೆ, ಘನ ಜೀವಾಮೃತ ಮಾಡ್ಕೊಳ್ಲಿಕ್ಕೆ, ಈ ತರದಕ್ಕೆಲ್ಲ ದೇಸಿ ಹಸುಗಳು ಬೇಕು ಅಂತ ಇರುತ್ತೆ. ಸೊ ನಾವು ಬೇರೆ ದೇಸಿ ಹಸುಗಳನ್ನ ಸಾಕ್ಬೇಕು. ಈಗ ನೋಡಿ ಹಳ್ಳಿ ಕಾರು ಇದೆ ನಮ್ಮ ಹತ್ರ. ಸೊ ಹಳ್ಳಿ ಕಾರು ಏನಪ್ಪಾ ಅಂದ್ರೆ ಅದು ನಿಮಗೆ ಕಲ್ಟಿವೇಶನ್ ಪರ್ಪಸ್ ಯೂಸ್ ಮಾಡ್ಬೋದು. ಇದು ನಿಮಗೆ ಮಿಲ್ಕ್ ಓರಿಯೆಂಟೆಡ್. ಈಗ ದೇಸಿ ಹಸುಗಳಲ್ಲೇ ಅತಿ ಹೆಚ್ಚು
ಹಾಲು ಕೊಟ್ಟು ಒಳ್ಳೆ ಕ್ವಾಲಿಟಿ ಹಾಲು ಕೊಡುವಂಥ ಹಸು ಅಂದರೆ ಗೀರ್ ಹಸು. ಮತ್ತು ತುಂಬ ಒಳ್ಳೆ ನೇಚರ್ ಇರುವಂಥ ಹಸು, ಮನುಷ್ಯರಿಗೆ ತುಂಬ ಅಟ್ಯಾಚ್ಮೆಂಟ್ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನೋಡಲಿಕ್ಕೆ ಏನೋ ಒಂಥರ ಅಟ್ರಾಕ್ಟಿವ್ ಲುಕ್ ಇದೆ. ಸೊ ಹಂಗಾಗಿ ನೀವು ಯಾವುದೇ ನಮ್ಮ ಹಿಂದೂ ಧರ್ಮದಲ್ಲಿರೋ ದೇವಸ್ಥಾನಗಳು ಅಲ್ಲೆಲ್ಲ ನೋಡಿದ್ರು ಈ ಗೀರ್ ಹಸುಗಳು ಇದ್ದೇ ಇರುತ್ತದೆ. ಏನೋ ಒಂಥರ ಖುಷಿ ಇದೆ ಇದ್ರದ್ದು ಲುಕ್ಕು, ಅದು ಜನಗಳಿಗೆ ಇಷ್ಟ ಆಗುತ್ತೆ. ಮತ್ತು ಇದು ಮಿಲ್ಕು ನಿಮಗೆ 4 ರಿಂದ 5 ಲೀಟ್ರು 6 ಲೀಟ್ರ್ ತನಕ ಎಲ್ಲ ಕೊಡೋದ್ರಿಂದ, ಸೊ ಹಂಗಾಗಿ ಈ ಮಿಲ್ಕನ್ನ ನೀವು ಈ ಮೇಂಟೆನೆನ್ಸಿಗೆ ಅಂತ ಇಟ್ಕೊಂಡು ಇದರಲ್ಲಿ ಬರ್ತಕ್ಕಂಥ ಸಗಣಿಗಳನ್ನ ಇದನ್ನ ವ್ಯಾಲ್ಯೂ ಅಡಿಷನ್ ಮಾಡಿದ್ರೆ ಸೊ ಅದರಿಂದ ಇನ್ಕಮ್ ಬರುತ್ತೆ. ಸೊ ಹಂಗಾಗಿ ಇದು ಮಿಲ್ಕು ಬರುತ್ತೆ. ನಮ್ಮ ದೇಸಿ ಹಸುಗಳಲ್ಲಿ ಒಳ್ಳೆ ಕ್ವಾಲಿಟಿ ಮಿಲ್ಕ್, ಜಾಸ್ತಿ ಮಿಲ್ಕ್ ಬಂದು ಸಗಣಿಗಳನ್ನೂ ಜಾಸ್ತಿ ಕೊಡುತ್ತೆ. ಇದು ಡ್ಯುವಲ್ ಪರ್ಪಸ್ಗೆ ಯೂಸ್ ಮಾಡ್ಬೋದು ಅಂತೇಳಿ ಇದನ್ನ ನೀವು ಆರ್ಗ್ಯಾನಿಕ್ ಗೊಬ್ಬರ ಮಾಡ್ತಿದ್ದೀರಾ? ಇದರಿಂದ ವರ್ಮಿ ಕಂಪೋಸ್ಟ್ ಮಾಡ್ತಿದ್ವಿ. ವರ್ಮಿ ಕಂಪೋಸ್ಟ್ ಮಾಡ್ತಿದ್ವಿ ಅಲ್ಲಿ ಮೇಲ್ಗಡೆ. ಸೊ ಈಗ ನಾವು ಬೈ ಪ್ರಾಡಕ್ಟ್ಸ್ ಧೂಪಗಳು ಅವೆಲ್ಲ ಮಾಡ್ಬೇಕಂತ ಅನ್ಕೊಂಡಿದೀವಿ. ಸೊ ಅದು ಸದ್ಯದಲ್ಲೇ ಸ್ಟಾರ್ಟ್ ಆಗುತ್ತೆ. ಈಗ ಪ್ರೆಸೆಂಟ್ ವರ್ಮಿ ಕಾಂಪೋಸ್ಟ್ ಮಾಡ್ತಾ ಇದೀವಿ, ಕಾಂಪೋಸ್ಟ್ ಮಾಡಿದ್ವಿ. ಓಕೆ ಸರ್, ಈಗ ನೀವು ಹಾಲ್ನ ಕರಿತೀರಾ, ಅದು ಆದ್ಮೇಲೆ ಯಾವ ತರ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀರಾ? ಹಾಲ್ನ ಕರಿ ನಮ್ದು ಮಿಲ್ಕಿಂಗ್ ಶೆಡ್ ಬಂದು ಅದು ಕೆಳಗಡೆ, ಹಾಲ್ ಕರಿ ಹಸುಗಳೆಲ್ಲ ಬಂದು ಕೆಳಗಡೆ ಹೋಗ್ಬಿಡುತ್ತೆ. ಸೊ ಅಲ್ಲಿ ಹಾಲ್ ಕರೆದ ನಂತರ ಒಂದು ಟೈಮ್ ಹಾಲ್ನ ಪ್ಯಾಕ್ ಮಾಡಿ ಮೈಸೂರಿಗೆ ಕಳಿಸ್ತೀವಿ. ನಮ್ದೇ ಬ್ರ್ಯಾಂಡ್ ಅಲ್ಲಿ ನಮ್ದೇ ವೆಹಿಕಲ್ ಮೈಸೂರಿಗೆ ಹೋಗುತ್ತೆ. ಇನ್ನೊಂದು ಟೈಮ್ ಬಂದು ನಿಮಗೆ ಹಾಲ್ನ ಕಾಯಿಸಿ ತುಪ್ಪ ಮಾಡಿ ಅದನ್ನ ಡೈರೆಕ್ಟ್ ಆಲ್ ಓವರ್ ಇಂಡಿಯಾ ನಮ್ದು ಶಿವರಿ ಆರ್ಗ್ಯಾನಿಕ್ಸ್ @gmail.com ಅಂತ ವೆಬ್ಸೈಟ್ ಕೂಡ ಇದೆ. ವೆಬ್ಸೈಟ್ ಮುಖಾಂತರ ನಾವು ಬುಕ್ ಮಾಡ್ಬೋದು. ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನಾವು ಬುಕ್ ಮಾಡಿದ್ರೆ ನಾವು ಇಂಡಿಯಾ ಪೋಸ್ಟಲ್ ಟೈ ಅಪ್ ಆಗಿದ್ವಿ, ನಿಮಗೆ ಮನೆಗೇನೆ ಬರುತ್ತೆ. ಯಾರಿಗಾದ್ರೂ ಪರಿಶುದ್ಧವಾದ ದೇಸಿ ಹಸುವಿನ ತುಪ್ಪ ಬೇಕು ಅಂತ ಅಂದ್ರೆ, ನಾಟಿ ಹಸುವಿನ ತುಪ್ಪ, ಗೀರ್ ಹಸು ತುಪ್ಪ ಬೇಕು ಅಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ನಾವು ಡೈರೆಕ್ಟ್ ಮನೆಗೆ ಕಳಿಸ್ತೀನಿ. ಇವತ್ತು ರೇಟ್ ಏನಿದೆ ಅಂದ್ರೆ ಡೈರೆಕ್ಟ್ ಇಲ್ಲಿ ಫಾರ್ಮ್ಗೆ ಬಂದು ನೋಡಿ ತೊಗೊಂಡವ್ರಿಗೆ 2,000 ಇದೆ, ಮನೆಗೆ ಹೋದ್ರೆ 2,200 ಇದೆ, ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜಸ್. ಸೊ ನಾವು ಹೇಳೋದೇನಪ್ಪ ಅಂದ್ರೆ ಫಾರ್ಮ್ ಬಂದು ವಿಸಿಟ್ ಮಾಡಿ ತಗೊಳ್ಳಿ ಅಂತ. ಇವತ್ತು ದೇಸಿ ಹಸುವಿನ ತುಪ್ಪನೇ ಬೇಕು ಅಂತೇಳಿ ಸ್ಟೋರ್ಗಳಲ್ಲಿ, ಸೂಪರ್ ಮಾರ್ಕೆಟ್ಗಳಲ್ಲಿ ತಗೊಳ್ತಾರೆ. ಅದು ಎಷ್ಟು ಮಟ್ಟಿಗೆ 100% ಜೆನ್ಯೂನ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಂಥ ಏನೋ ಆಪ್ಷನ್ ನಮಗೆ ಸಿಗಲ್ಲ. ಬಟ್ ನೀವು ಈ ಥರ ಜಾಗಗಳಿಗೆ ಬಂದು ತಗೊಂಡಾಗ ಡೈರೆಕ್ಟು ಮಾಡ್ತಾ ಇರೋದ್ರಿಂದ, ಮಾಡೋರಿಂದಾನೇ ನೀವೇ ಖರೀದಿ ಮಾಡ್ಬೋದು. ನಿಮಗೆ ಆದಷ್ಟು ಕಡಿಮೆ ಬೆಲೆಯಲ್ಲಿ ಒಳ್ಳೆ ಜೆನ್ಯೂನ್ ಪ್ರಾಡಕ್ಟ್ಸ್ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಇವು ಮೇಂಟೆನೆನ್ಸ್ ಯಾವ ತರ ಮಾಡ್ತೀರಾ ಅಂತ? ಮೇಂಟೆನೆನ್ಸ್ ಅಂದ್ರೆ ಇದು 2 ಟೈಮ್ ಮೇಂಟೆನೆನ್ಸ್. ಮಾಮೂಲಿ ಎಲ್ಲ ಈಗ HF ಹಸುಗಳು, ಜರ್ಸಿ ಹಸುಗಳು ಅಂದ್ರೆ ಅವು ಬೇರೆ ತರ ಮೇಂಟೆನೆನ್ಸ್ ಮಾಡ್ಬೇಕಾ, ಇಲ್ಲ ಇವೇ ಬೇರೆ ತರ? ಇಲ್ಲ, ಆತರ ಏನು ಡಿಫ್ರೆನ್ಶಿಯೇಟ್ ಇಲ್ಲ, ಎರಡು ಒಂದೇ ಮೇಂಟೆನೆನ್ಸ್ ಬರ್ತದೆ. ಬಟ್ ಇದು ತಿನ್ನುವಂತ ಫೀಡಿಂಗ್ ಕಮ್ಮಿ ತಿನ್ನುತ್ತೆ. ಸಪೋಸ್ ಈಗ ನಿಮ್ಮ ಹತ್ರ ಒಂದು 4 HF ಹಸು ಇತ್ತು ಅಂದ್ರೆ ಇದೊಂದು 6 ಹಸು ತಿನ್ನುತ್ತೆ. ಆತರ ಅದೊಂದು 40 kg ಒಂದು ದಿನ ತಗೊಂಡ್ರೆ, ಇದು ತುಂಬಾ ದೊಡ್ಡ ಹಸುಗಳೇನೆ. ನಿಮಗೆ HF ಏನಿದೆ ಅದೇ ಪರ್ಸನಾಲಿಟಿ ಬರ್ತದೆ. ಏನಕ್ಕಂದ್ರೆ ಇದು ಮಿಲ್ಕ್ ಬರುತ್ತಲ್ಲ ಹಸು, ನಿಮಗೆ 5-6 ಲೀಟರ್ ಬರ್ಬೇಕಂದ್ರೆ ಅದು ಬಾಡಿಯಿಂದನೇ ಉತ್ಪಾದನೆ ಆಗ್ಬೇಕು. ಹಂಗಾಗಿ ಇದು ತಿನ್ನೋ ಪ್ರಮಾಣನೂ ಆದಷ್ಟು ಜಾಸ್ತಿನೇ ಇರುತ್ತೆ. ಅಂದ್ರೆ HF ಅಷ್ಟು ಇಲ್ಲ, ನಾನು ಹೇಳ್ದಾಗೆ ನಿಮ್ಮ ಹತ್ರ ಒಂದು 4 HF ಹಸು ತಿಂತಿದ್ರೆ ಇವತ್ತು ಬಂದು ಒಂದು 6 ಹಸು ತಿನ್ನುತ್ತೆ. ಅಂದ್ರೆ ನಿಮಗೆ ಒಂದು 25% ರೆಡ್ಯೂಸ್. ಸರಿ, ಏನೇನು ಫುಡ್ ಕೊಡ್ತೀರಾ ಅಂತ? ನಾವು ಜೋಳ ಕೊಡ್ತೀವಿ, ನೇಪಿಯಲ್ ಕೊಡ್ತೀವಿ, ರಾಗಿ ಹುಲ್ಲು, ಭತ್ತದ ಹುಲ್ಲು, ಕುದುರೆ ಮೆಂತ್ಯ, ಅಪ್ಸಣ. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ನಮ್ಮ ಗಾಣ, ಎತ್ತಿನ ಗಾಣ ಇದೆ ನಮ್ದು. ಸೊ ಇದಕ್ಕೆ ಅಂತಾನೆ ಮಾಡ್ಕೊಂಡಿರೋದ್ರಿಂದ ಇದನ್ನ ಡೈರೆಕ್ಟ್ ಇದರಿಂದ ಬಂದಿರೋಂತ ಎಣ್ಣೆನ ಡೈರೆಕ್ಟ್ ನಮ್ ತುಪ್ಪ ತಗೊಳ್ಳೋ ಕಸ್ಟಮರ್ಸಿಗೆ ಕಳಿಸ್ಕೊಡ್ತೀವಿ. ತುಪ್ಪ ತಗೊಳ್ಳೋರಿಗೆ ಮತ್ತೆ ಆನ್ಲೈನ್ ಮುಖಾಂತರ ಎಲ್ಲ ಸೇಲ್ ಮಾಡ್ತೀವಿ. ಬಂದಂತ ಹಿಂದಿನ ನಮ್ಮ ಹಸುಗಳಿಗೆ ಯೂಸ್ ಮಾಡ್ತೀವಿ. ಇದು ಮತ್ತೆ ಜೋಳ ಪೌಡ್ರ್ ಮಾಡೋದು ನಮ್ದೇ ಯಾವ ಮಿಲ್ ಇದೆ, ಅದರಲ್ಲೇ ಪೌಡ್ರ್ ಮಾಡ್ಕೊಂಡು ಜೋಳದ ನುಚ್ಚು, ಮರದ ಗಾಣದ ಹಿಂಡಿ, ಕಡಲೆ ಹಿಂಡಿನ ಕೊಡ್ತೀವಿ, ಕೈ ತಿಂಡಿ ಅಂತ. ಅದನ್ನ ಬಿಟ್ರೆ ಮಾಮೂಲಿ ಭತ್ತದ ಹುಲ್ಲು, ರಾಗಿ ಹುಲ್ಲು, ಸೈಲೇಜು, ನೇಪಿಯರು, ಜೋಳ, ಈ ಥರದ್ದೆಲ್ಲ ಒಂದು 6-7 ವೆರೈಟಿ ಹುಲ್ಲನ್ನ ಪ್ರತಿದಿನ ಚಾಪ್ ಮಾಡಿ ಮಿಕ್ಸ್ ಮಾಡಿ ಕೊಡ್ತೀವಿ. ಸರ್, ಈಗ ಒಬ್ಬ ಯಂಗ್ಸ್ಟರ್ ಮಾಡ್ಬೇಕು ಅಂತಾನೆ ಇರ್ತಾನೆ ಅನ್ಕೊಳ್ಳಿ, ಈಗ ಹಸು ಸಾಕಾಣಿಕೆನ, ಗಿರ್ ಫಾರ್ಮಿಂಗ್. ಸೊ ಅವನು ಸ್ಟಾರ್ಟಿಂಗ್ ಯಾವ ತರ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡ್ಬೇಕು ಅಂತ? ಒಂದು ಸರ್, ನಾನು ನಿಮ್ಗೆ ಹೇಳ್ದಾಗೆ ನಾವು ಟ್ರೈನಿಂಗ್ ಮಾಡ್ತಿರೋದು ಅದಕ್ಕೆ. ಇವತ್ತು ದೇಸಿ ಹಸುವಿನ ಫಾರ್ಮ್ ಮಾಡಿ ಸಕ್ಸಸ್ ಆಗಿರೋದು 100ಕ್ಕೆ ಓನ್ಲಿ 2% ಅಷ್ಟೇ. ಕಳೆದ 98% ಫೇಲ್ ಆಗಿರೋರೆ. ಸೊ ಅವರೆಲ್ಲ ತುಂಬಾ ಇನ್ಕಮ್ ಇರುತ್ತೆ, ಏನೋ ಮಾಡ್ಬೇಕಂತ ಮಾಡ್ತಾರೆ, ಬಟ್ ಪ್ರಾಪರ್ ಆಗಿ ಇನ್ಕಮ್ ಜನರೇಟ್ ಮಾಡೋಕ್ಕಾಗಲ್ಲ, ಫೇಲ್ ಆಗ್ತಾರೆ. ಈಗ ನೀವೇನೇ ಮಾಡಿ ಇದರಿಂದ ಇನ್ಕಮ್ ಬಂದರೆ ಮಾತ್ರ ಇದು ಲಾಂಗ್ ಟರ್ಮ್ ಹೋಗೋದು. ಸೊ ನೀವು ಎಷ್ಟು ದಿನ ಅಂತ ನಿಮ್ಮ ಏನು ಪಾಕೆಟಿಂದ ತೆಗೆದು ಹಾಕಿ ನಾವು ಮ್ಯಾನೇಜ್ ಮಾಡೋಕ್ಕಾಗುತ್ತೆ? ಇವತ್ತು ನೀವು ಮಾಡದೇರಿ ಇರುತ್ತೆ. ನೀವೇನು ನೋಡ್ತಾ ಇದ್ರೆ ನಮ್ಮ ಫಾರ್ಮ್ ಮೇಂಟೆನೆನ್ಸ್ ಮಾಡಲಿಕ್ಕೆ ತಿಂಗಳಿಗೆ 2.5 ಲಕ್ಷದಿಂದ 3 ಲಕ್ಷ ಬೇಕು. ಸೊ ಈ 3 ಲಕ್ಷದ ಮೇಲೆ ಇನ್ಕಮ್ ಮಾಡಿದ್ರೆ ಸೊ ನಾವು ಇದನ್ನು ಸ್ವಲ್ಪ ಮುಂದೆ ತಗೊಂಡು ಹೋಗ್ಬೋದು.
ಆಯ್ತಾ. ಈ ನಮ್ಮ ಇದು ಮೇಂಟೈನ್ ಮಾಡುವಂತ ಸ್ಯಾಲ್ರಿ ಇರ್ಬೋದು, ನಮ್ಮ ಹಸುಗಳು ಫೀಡಿಂಗ್ ಕಾಸ್ಟ್ ಇರ್ಬೋದು, ಸೊ ಎಲ್ಲವೂ ಸೇರಿ ಮಿನಿಮಮ್ ಅಂದ್ರೆ 2.5 ಲಕ್ಷ, ಮ್ಯಾಕ್ಸಿಮಮ್ ಅಂದ್ರೆ 3 ಲಕ್ಷ ಇಟ್ಕೊಂಡೆ ನಾವು ಇದನ್ನ ರನ್ ಮಾಡ್ತಿರೋದು ಈಗ ಒಂದು ತಿಂಗಳಲ್ಲಿ. ಇದ್ರ ಮೇಲೆ ನಮಗೆ ಇನ್ಕಮ್ ಬರ್ಲೇಬೇಕು, ಬರ್ಲಿಲ್ಲ ಅಂದ್ರೆ ನೆಡ್ಸಕ್ ಆಗಲ್ಲ. ಅಂದ್ರೆ ಈಗ ಸ್ಟಾರ್ಟಿಂಗು ಬರ್ತಾನೆ ಯಂಗ್ಸ್ಟರ್ ಮಾಡ್ತಾನೆ, ಅವನಿಗೆ ಇನ್ಕಮ್ ಬರ್ಬಿಟ್ಟ ಮಾಡ್ಬೋದು. ಅದೇ ನಾನೇ ಹೇಳ್ತಿರೋದು ಸರ್. ಈಗ ಮೇನು ನಾವು ಅದೇ ಒಂದು ಟ್ರೈನಿಂಗ್ ಕೊಡ್ತಿದ್ದೀನಿ. ಟ್ರೈನಿಂಗ್ ಇದೆ, ಸಾಕಷ್ಟು ಜನಗಳು ಬಂದು ಟ್ರೈನಿಂಗ್ ಅಟೆಂಡ್ ಮಾಡ್ತಾರೆ. ಸೊ ಯಾರಿಗೆ ಕೇಪಬಿಲಿಟಿ ಇದೆ ಅವ್ರು ಮಾತ್ರ ಮಾಡ್ಬೇಕಂತ ಹೇಳೋದು. ಇದು ತುಂಬಾ ಒಳ್ಳೆ ಕೆಲಸ. ಈ ಒಳ್ಳೆ ಕೆಲಸ 100 ಜನ ಮಾಡಿ 2 ಜನ ಸಕ್ಸಸ್ ಆದ್ರೆ ವ್ಯಾಲ್ಯೂ ಇರಲ್ಲ. ಸೊ ನೀವು 2 ಜನ ಮಾಡಿ 2 ಜನ ಸಕ್ಸಸ್ ಆದ್ರೆ ಇನ್ 4 ಜನ ಮುಂದೆ ಬರ್ತಾರೆ. ಸೊ ಅದನ್ನ ನಾವ್ ಹೇಳ್ಕೊಡ್ತಿರೋದು. ಅಂದ್ರೆ ಇದನ್ನ ಮಾಡ್ಬೇಕಂದ್ರೆ ಮೈನ್ ಜಮೀನ್ ಇರ್ಬೇಕು. ಸೊ ಇದನ್ನ ಬರೀ ಮೈನ್ ಏನ್ ಫೇಲ್ ಆಗೋದಕ್ಕೆ ಮೈನ್ ಇಂಟೆನ್ಷನ್, ಇದ್ರದ್ದು ಕಾರಣ ಏನಪ್ಪಾ ಅಂತ ಅಂದ್ರೆ ಬರೀ ಹಾಲ್ ಮೇಲೆ ಫೋಕಸ್ ಮಾಡ್ತಾರೆ. ಬರೀ ಮಿಲ್ಕ್, ಇವತ್ತೊಂದು ಹಸು ಒಂದು 6 ಲೀಟರ್ ಕೊಡುತ್ತೆ, ಬೆಳಿಗ್ಗೆ ಸಂಜೆಯಿಂದ 12 ಲೀಟರ್ ಆಯ್ತು, 2 ದಿನಕ್ಕೆ 1 kg ತುಪ್ಪ ಬರುತ್ತೆ, 2,000ದಿಂದ 3,000 ಸೇಲ್ ಮಾಡ್ಬೋದು, 2 ದಿನಕ್ಕೆ 1,500 ಸಂಪಾದನೆ ಮಾಡ್ತಾರೆ, ಅದಕ್ಕಿಂತ ಬೇಕಾ? ಈ ತರ ಕ್ಯಾಲ್ಕುಲೇಟ್ ಮಾಡಿ ತುಂಬಾ ಜನ ಮಾಡೋರು ಅವನ್ನ. ಬಟ್ ಈ ತರ ಎಲ್ಲ ಕ್ಯಾಲ್ಕುಲೇಟ್ ಮಾಡೋದು. ಸೊ ನಿಮಗೆ ವರ್ಷದ 365 ದಿನ ಹಸು ಹಾಲು ಕೊಡಲ್ಲ. ಈ ಹಸುಗಳು ಬಂದು 7ರಿಂದ 8 ತಿಂಗಳು ಮಾತ್ರ ಹಾಲು ಕೊಡುತ್ತೆ. ಇನ್ ಮಿಕ್ಕಿದೆಲ್ಲ ಏನಾಗುತ್ತೆ, ರೆಸ್ಟ್ ಟೈಮಲ್ಲಿ ಇರುತ್ತೆ, ಪ್ರೆಗ್ನೆನ್ಸಿಯಲ್ಲಿ ಇರುತ್ತೆ, ಮತ್ತೊಂದ್ರಲ್ಲಿ ಇರುತ್ತೆ. ಸೊ ವರ್ಷದ 365 ದಿನ ನಿಮಗೆ ಸಿಗೋದು ಸಗಣಿ ಗಂಧ. ಸೊ ಆ ಸಗಣಿ ಗಂಧನ ಮೇನ್ ಆಗಿ ತಗೊಂಡು ಮಿಲ್ಕ್ನ ಬರೀ ಕಂಪ್ಲೀಟ್ ನಿಮ್ದು ಏನ್ ಫಾರ್ಮ್ ಮೇಂಟೆನೆನ್ಸ್ ಇದೆ, ಲೇಬರ್ ಸ್ಯಾಲರಿ ಇದೆ, ಇದಕ್ಕೆ ಯೂಸ್ ಮಾಡಬೇಕು. ಮತ್ತೆ ಬೇರೆ ಕಡೆಯಿಂದ ಇನ್ಕಮ್ ಸೋರ್ಸ್ನ ಹೇಗೆ ಜನರೇಟ್ ಮಾಡೋದು ಅನ್ನೋದನ್ನ ತಿಳ್ಕೊಬೇಕು. ಸೊ ಅದನ್ನೇ ನಾವು ಟ್ರೈನಿಂಗಲ್ಲಿ ಹೇಳ್ಕೊಡೋದು. ಆ ಟ್ರೈನಿಂಗಲ್ಲಿ ಅವರಿಗೆ ಗೊತ್ತಾಗ್ಬಿಡುತ್ತೆ ನಮಗೆ ಕೇಪಬಿಲಿಟಿ ಇದೆ, ನನಗೆ ಇದನ್ನ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಸೊ ಅಂಥವ್ರು ಆ ಟ್ರೈನಿಂಗ್ ತಗೊಂಡ ನಂತರ ಮಾಡ್ಬೇಕಾ ಮಾಡಬಾರ್ದು ಅಂತ ಡಿಸಿಷನ್ ತಗೊಂಡು ಮುಂದೆ ಬರ್ತಾರೆ. ಸೊ ಅವರಿಗೆ ಅದು ನಾವು ಹೇಳುವಂಥ ಎಲ್ಲ ಮೂಲಭೂತ ಸೌಕರ್ಯಗಳು ಇಲ್ಲ ಅಂತ ಅಂದರೆ ಅವ್ರಿಗೆ ಖಂಡಿತವಾಗ್ಲೂ ನಾವು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೇಳಿದಾಗ ಅವರಿಗೆ ಅರ್ಥ ಆಗುತ್ತೆ. ಅಂದರೆ ನಾನು ನಿಮಗೆ ಮೊದಲು ಹೇಳ್ದಾಗೆ, ಸೊ 100 ಜನ ಮಾಡಿ 2 ಜನ ಸಕ್ಸಸ್ ಆಗಿ 98 ಜನ ಫೇಲ್ ಆದರೆ ಅದಕ್ಕೆ ಅರ್ಥ ಇರೋಲ್ಲ. ಸೊ ನೀವು 2 ಜನ ಮಾಡಿದ್ರು 2 ಜನನೂ ಸಕ್ಸಸ್ ಆಗಬೇಕು. ಸೊ ಅವಾಗ ಇದಕ್ಕೊಂದು ಅರ್ಥ ಇರುತ್ತೆ ಅಂತೇಳಿ ನಾವು ಆದಷ್ಟು ಯಾರಿಗೆ ಕೇಪಬಿಲಿಟಿ ಇದೆ ಅವರಿಗೆ ಮಾಡೋ ಥರ ಇದನ್ನ. ಈಗ ಪ್ರೆಸೆಂಟ್ ಆಗಿ ನೀವು ಎಷ್ಟು ಹಸುಗಳಿಂದ ಸ್ಟಾರ್ಟ್ ಮಾಡಿದ್ದು? ನಾವು 2 ಹಸುವಿಂದ ಸ್ಟಾರ್ಟ್ ಮಾಡಿದ್ದು. ಇವತ್ತು ನಿಮಗೆ 50ಕ್ಕೂ ಹೆಚ್ಚಿದೆ. ಕರುಗಳೆಲ್ಲ ಲೆಕ್ಕ ಹಾಕಿದ್ರೆ ನಿಮಗೆ 50ಕ್ಕೂ ಹೆಚ್ಚು ಹಸುಗಳಿದೆ. ಅಂದ್ರೆ ಇದು ಬ್ರೀಡಿಂಗ್ ಎಲ್ಲ ಯಾವ ತರ ಮಾಡ್ತೀವಿ? ಬ್ರೀಡಿಂಗ್ ನೋಡಿ, ರುದ್ರಮ್ ಅಂತ. ಏನ್ ಹೆಸರು ಇದು? ರುದ್ರಮ್ ಅಂತ. ಸೊ ಇದರಿಂದನೇ ನಾವು ಬ್ರೀಡಿಂಗ್ ಮಾಡ್ತಿರೋದು. ಇದು ತುಂಬಾ ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟಿ ಇದೆ. ರಿಜಿಸ್ಟರ್ಡ್ ಬುಲ್ ಇದು. ಇದ್ರ ತಂದೆ ತಾಯಿದೆಲ್ಲ ಪೆಡಿಗ್ರಿ ಎಲ್ಲ ಇದೆ. ಸೊ ಇದ್ರದ್ದು ಮಕ್ಳುಗಳಿಗೆ ನಿಮಗೆ ಫಸ್ಟ್ ಲ್ಯಾಕ್ಟೇಷನ್ಗೆ ಒಂದು 5ರಿಂದ 6 ಲೀಟರ್ ಬರುತ್ತೆ. ನೋಡ್ಬೋದು, ಇದು ಇಷ್ಟು ದೊಡ್ಡ ಬುಲ್ಲು ನಿಮಗೆ ನಾವು ಒಂದು ಮೂಗು ಥರ ಹಾಕಿಲ್ಲ, ಮಗು ಥರ ಮಲಗಿದೆ. ಸೊ ಇದೇ ಅವನ ನೇಚರು. ಮತ್ತು ಈ ಥರ ಬುಲ್ನ ಏನು ಮಾಡ್ಬೇಕಂದ್ರೆ ಇದು ಏನು ಕ್ವಾಲಿಟಿ ಇದೆ ಇದೇ ಕ್ವಾಲಿಟಿ ಇವ್ರ ಮಕ್ಳುಗಳಲ್ಲಿ ಬರುತ್ತೆ. ಸೊ ಹಂಗಾಗಿ ನೀವು ಏನು ಮಾಡೋದ ಎಕ್ಸ್ಪೆಕ್ಟ್. ಸೊ ಹಾಗಾಗಿ ನೀವು ಬ್ರೀಡಿಂಗ್ ಚಾಯ್ಸ್ ಮಾಡಲೇಬೇಕು. 1-2 ಹಸು ಇದ್ರೆ ನಿಮಗೆ ಇನ್ಸೆಮಿನೇಷನ್ ಸಿಗುತ್ತೆ, ಹಾಕ್ಸ್ಕೋಬಹುದು. ನೀವು 1-7-8 ಹಸು ಬಂದಾಗ ಒಂದು ಒಳ್ಳೆ ಕ್ವಾಲಿಟಿ ಬ್ರೀಡಿಂಗ್ ಬುಲ್ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಸರ್ ಈಗ ನೀವು ತಂದಿದ್ದೆ, ಈಗ ಎಲ್ಲಿಂದ ತಂದಿದ್ದು? ಗುಜರಾತಿಂದ. ಹೌದು ಸರ್. ಈಗ ಕರುಗಳೆಲ್ಲ ನೀವೇ ಸಾಕ್ತೀರಾ ಇಲ್ಲ ಸಂತೆಯಿಂದ ತರ್ತೀರಾ? ಸಂತೆಯಲ್ಲಿ ಸಿಗ್ತಾವ ಬ್ರದರ್, ಸಿಗಲ್ಲ. ಈ ಕರುಗಳೆಲ್ಲ ಬಂದು ಒಳ್ಳೊಳ್ಳೆ ಕರುಗಳು ತಗೋಬೇಕು ಅಂತಾನೆ ತಗೊಬಂದಿರೋದು. ಇದ್ರ ಕರುಗಳನ್ನ ನಾವು ಡೆವಲಪ್ ಮಾಡ್ತಾ ಇದೀವಿ. ಸೊ ಈಗ ಬೇರೆಯವರೆಲ್ಲ ಬಂದು ಕೇಳ್ತಾರೆ ಕರುಗಳು ಬೇಕು ಅಂತ. ಬೇಕು ಅನ್ನೋರಿಗೆ ಕರುಗಳು ಕೂಡ ನಮ್ಮಲ್ಲಿ ಕರುಗಳು ಸಿಗುತ್ತೆ. ಈ ನೋಡಿ, ಇವೆಲ್ಲ ಬಂದು ಹಾಲು ಕುಡಿತಿರೋ ಕರುಗಳು. ಅವು ಹಾಲು ಸ್ಟಾಪ್ ಆಗಿರೋ ಕರುಗಳು. ಆ ಸ್ಟೇಜ್ ಕರುಗಳು ಸಿಗುತ್ತೆ. ಅವು ನಿಮಗೆ 8 ತಿಂಗಳಿಂದ ಹಿಡಿದು 1.5 ವರ್ಷ 2 ವರ್ಷದ ಕರುಗಳ ತನಕ ಇರ್ತವೆ ಅಲ್ಲಿ ಆ ಕಡೆ. ಇವೆಲ್ಲ ಬಂದು ನಿಮಗೆ 1-2 ತಿಂಗಳು ಕರುಗಳು. ಇವು 2 ತಿಂಗಳು ಒಳಗಡೆ, 2 ತಿಂಗಳು ಮೇಲ್ಗಡೆ ಕರುಗಳು ಇಲ್ಲಿರುತ್ತೆ, 2 ತಿಂಗಳ ಮೇಲೆ. ಸೊ 2 ತಿಂಗಳ ಮೇಲಿಂದ 4-5 ತಿಂಗಳ ತನಕ ಇಲ್ಲಿರುತ್ತೆ. ಸೊ ಅದಾದ ನಂತರ ಆ ಕಡೆ ಹೋಗುತ್ತೆ. ಅವೆಲ್ಲ ಸ್ಟೇಜ್ ಮಾಡ್ಕೊಂಡಿದೀವಿ. ಈ ತರ ಮಾಡೋದ್ರಿಂದ ಏನು ಉಪಯೋಗ ಅಂತ ಅಂದ್ರೆ, ಈಗ ನೋಡಿ, ಇದು ನಿಮಗೆ ಬರೀ ಮಿಲ್ಕಿಂಗ್ ಅಲ್ಲಿ ಇರುತ್ತೆ, ಎಕ್ಸ್ಟ್ರಾ ಫೀಡ್ ಏನು ತಗೊಳ್ಳಲ್ಲ. ಸೊ ಇದಕ್ಕೇನು ಅವಶ್ಯಕತೆ ಇಲ್ಲ. ಈ ಕರುನ ಇದ್ರ ಜೊತೆ ಬಿಟ್ರೆ ಈ ದೊಡ್ಡ ಕರುಗಳು ಇವಕ್ಕೆ ಹಾನಿ ಮಾಡ್ಬಿಡ್ತವೆ. ಅಂದ್ರೆ ಅದು ತಿನ್ಬೇಕಾದ್ರೆ ಆ ಕಡೆ ಈ ಕಡೆ ತೆಳ್ಳೋದು ಅದೆಲ್ಲ ಮಾಡಿದಾಗ ಚಿಕ್ಕ ಕರುಗಳಿಗೆ ಏಟಾಗ್ಬಿಡ್ತವೆ ಅಂದ್ಬಿಟ್ಟು ಇದನ್ನ ಈ ಸೈಡ್ ಬಿಟ್ಟಿದೀವಿ. ಇದು ಒಂದು ಸ್ಟೇಜ್ದು, ಇದು ಎಲ್ಲವೂ ತಿನ್ನುತ್ತೆ. ಎಲ್ಲವೂ ಒಂದೇ ಸ್ಟೇಜ್ ಕರುಗಳು ಇಲ್ಲಿ ಬಿಟ್ಟಿದೀವಿ. ಅದು ದೊಡ್ಡ ಕರುಗಳು, ಅದು ಇದ್ರೊಳಗೆ ಇತ್ತಂದ್ರೆ ಇವು ಖಾಲಿ ಮಾಡುತ್ತೆ ಅಂತೇಳಿ ಅವನ್ನ ಆ ತರ ಸಪ್ರೇಟ್ ಮಾಡಿದೀವಿ. ಸರ್, ಇವೆಲ್ಲ ನಿಮ್ಮ ಹತ್ರನೇ ಹಾಕಿರೋದ ಕರುಗಳೆಲ್ಲ? ಇವೆಲ್ಲ ನಮ್ಮ ಹತ್ರ. ನಿಮ್ಮ ಹತ್ರನೇ ತಂದಿರೋ ಬೆಲೆ ಇಲ್ಲ, ಹಸುಗಳು ತರ್ತೀವಲ್ಲ ಅವು ಹಾಕಿರೋಂಥ ಕರುಗಳು. ಹಸುಗಳು ತಂದಿರೋ. ಸರ್, ಹಸುಗಳೆಲ್ಲ ಎಲ್ಲಿ ತರ್ತೀರಾ ನೀವು? ನಾವು ಗುಜರಾತಿಂದ ತರ್ತೀವಿ. ಗುಜರಾತಿಂದ ತರ್ತೀವಿ.
ಸರ್ ಈಗ ರೈತರಿಗೆ ಈ ತರ ಹಸು ಕವು ಬೇಕು ಅಂದ್ರೆ ಕರು ಸಿಗುತ್ತೆ ನಿಮ್ಮ ಹತ್ರ? ಕರುನು ಸಿಗುತ್ತೆ. ಏನಾದ್ರೂ ನೀವು ಹಸು ಸಾಕ್ಬೇಕು, ನಿಮ್ಗೆ ಹಸುಗಳು ಬೇಕು ಅಂದ್ರೆ ಬಂದು ನಮ್ಮ ಶ್ರೀಗೌರಿ ಆರ್ಗ್ಯಾನಿಕ್ಸ್ ಫಾರ್ಮ್ಗೆ ನೋಡಿ ಕೂಡ ತಗೊಂಡೋಗ್ಬೋದು. 1-2 ಹಸುಗಳು ಬೇಕು ಅಂದ್ರೂ ಒಳ್ಳೆ ಕ್ವಾಲಿಟಿ ಹಸುಗಳು, ಒಳ್ಳೆ ನೇಚರ್ ಬಂದು ಇಲ್ಲಿ ನೋಡಿ ಚೆಕ್ ಮಾಡಿ ತಗೊಂಡೋಗ್ಬೋದು. ನೋಡಿ, ದೇಸಿ ಹಸುವಿನ ತುಪ್ಪ ಗೀರ್ ತಳಿ, ನಮ್ಮ ಕೇರ್ಪೇಟೆ ತಾಲೂಕು ಮಂಡ್ಯ ಡಿಸ್ಟಿಕ್ ನಲ್ಲಿ ಪ್ರಶಾಂತ್, ಶ್ರೀಗೌರಿ ಆರ್ಗ್ಯಾನಿಕ್ಸ್ ಫಾರ್ಮ್. ಶ್ರೀಗೌರಿ ಆರ್ಗ್ಯಾನಿಕ್ ಅಲ್ಲಿ ತಾಜಾ ಪರಿಶುದ್ಧವಾದ ತುಪ್ಪ ಇದೆ. ಕಲಬೆರಕೆ ತುಪ್ಪ ಹೋಗಿ ತಿನ್ನೋದಕ್ಕಿಂತ ದುಡ್ಡು ಜಾಸ್ತಿ ಆದ್ರೂ ಒಳ್ಳೆ ಗೌರಿ ಆರ್ಗ್ಯಾನಿಕ್ ತುಪ್ಪವನ್ನು ಬಳಸಿ. ದೇಹಕ್ಕೂ ಮತ್ತು ಮಕ್ಕಳ ಆರೋಗ್ಯ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ. ಸರ್ ನಿಮ್ಗೆ ಕಾಂಟ್ಯಾಕ್ಟ್ ಎಲ್ಲಿ ಸಿಕ್ತು? ಯಾವ ತರ ನೀವು? ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಸರ್. ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ ಯೂಟ್ಯೂಬ್ ಅಲ್ಲಿ ನೋಡಿ ಸರ್ಚ್ ಮಾಡ್ತಾ ಇದ್ವಿ. ಇಲ್ಲೇ ಬೂರ್ಣ ಅಂತ ಕಲ್ಲಳ್ಳಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಬೋರ್ಡ್ ನೋಡಿ ಬಂದ್ವಿ. ತುಂಬಾ ಸಂತೋಷ ಆಯ್ತು. ಜನ ಲಾಸ್ ಆಗುತ್ತೆ, ನಮ್ ರೈತರು ಏನೇ ಪ್ರಾಡಕ್ಟ್ ಮಾಡ್ಬೇಕು ಅಂದ್ರು ಲಾಸ್ ಆಗುತ್ತೆ ಅಂತಾರೆ. ಯಂಗ್ ಏಜ್ ಅಲ್ಲಿ ಇನ್ನ ಮಾಡಿದ್ದಾರೆ. ಎಷ್ಟು ಸರ್ ಏಜ್ ನಿಮ್ಗೆ? 28 ವರ್ಷ. ಹಳ್ಳಿ ಒಳಗೆ ಹೆಣ್ ಕೊಡಲ್ಲ ಅಂತಾರೆ. ಬಿಡಿ, ನಮ್ ಹುಡುಗ ಹೆಂಗೆ ನೋಡಿ ಬಂದು ನೋಡಿ ಮಾಡಿ ನೀವು. ಓಕೆ. ಥ್ಯಾಂಕ್ ಯು.